ಕಾವ್ಯ ಅವರೇ, ಈ ರಸ್ತೆಯ ಫುಟ್ಪಾತ್ ಅನ್ನೋದು ಅದು ಯಾರ ಮನೆ ಆಸ್ತಿಯೂ ಆಗಿರಬಾರ್ದು ಅಲ್ವಾ? ಹೊಟ್ಟೆಪಾಡು ಹೌದು, ತುಂಬ ಕನ್ವಿನ್ಸ್ ಆಗಿರುವಂತಹ ಒಂದು ಸೂತ್ರ. ಬಟ್ ನನ್ನ ಮನೆ ಆಸ್ತಿ ಅಂತ ಅನ್ಕೊಳ್ಬಾರ್ದು. ಅಲ್ಲಿ ಕಾಫಿ ಶಾಪ್ ಹಾಕೋದು, ಚಪ್ಪಲಿ ಅಂಗಡಿ ಹಾಕೊಳ್ಳೋದು, ಓಡಾಡೋಕ್ಕೆ ಜಾಗ ಇರಲ್ಲ. ನಾನೊಂದು ರಿಪೋರ್ಟ್ ನೋಡ್ತಾ ಇದ್ದೆ, ಬೆಂಗಳೂರಿನ ರೋಡ್ ಆಕ್ಸಿಡೆಂಟ್ಗಳಲ್ಲಿ 30-35% ಆಕ್ಸಿಡೆಂಟ್ ಆಗಿರೋದು ಫುಟ್ಪಾತ್ ಸರಿ ಇಲ್ಲ, ಅದನ್ನ ಒತ್ತುವರಿ ಮಾಡಿದ್ದಾರೆ ಅಂತ. ಇವ್ರುಗಳು ನಿಮಗೆ ಲೈಸೆನ್ಸ್ ಕೊಟ್ಟರು, ನೀವು ಅಂಗಡಿ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಬಟ್ ಸಾವಿಗೆ ಬೆಲೆ ಬೇಕಲ್ವಾ? ಸಾವಿಗೆ ನ್ಯಾಯ ಅಂತ ಹೋಗೋದಾ, ನಿಮ್ಮ ಹೊಟ್ಟೆಪಾಡು ಅಂತ ನೋಡೋದಾ? ಅಲ್ಲ, ಒಂದು ಕಾಫಿ ಶಾಪ್ ಇಡ್ತಾರೆ, 5-6 ಚೇರ್ ಹಾಕೊಂಡಿರ್ತಾರೆ, ಚಪ್ಪಲಿ ಅಂಗಡಿ ಒಲೆಯವರು, ಅಂದ್ರೆ ಅಲ್ಲಿ ಜಾಗ ಇಲ್ಲ. ನಾನೇನ್ ಮಾಡ್ತೀನಿ, ನಡ್ಕೊಂಡು ಹೋಗೋಳು, ರಸ್ತೆಗಿಳಿತೀನಿ, ಹಿಂದಿಂದ ಬಂದ ವೆಹಿಕಲ್ ಒಡ್ಕೊಂಡು ಹೋದ, ಒಂದು ಜೀವ ಹೋಗುತ್ತೆ, ಇಲ್ಲ ಕೈಕಾಲು ಮುರಿದು ಹೋಗುತ್ತೆ. ಬೆಂಗಳೂರಿನಲ್ಲಿ ಆಗ್ತಾ ಇರುವ ಆಕ್ಸಿಡೆಂಟ್ ನಲ್ಲಿ 30-35% ಈ ಫುಟ್ಪಾತ್ ಸರಿ ಇಲ್ಲ ಅಂತಲೇ. ನಿಯಮವನ್ನ ಜಾರಿಗೆ ತನ್ನಿ ಅಂತಾನೆ ಅಧಿಕಾರಿಗಳಿಗೆ ಸಂಬಳ ಕೊಡ್ತಾರೆ. ಏನ್ ಮಾಡ್ಬೇಕು ಈಗ? ಅದನ್ನೇ ನಾನು ಹೇಳ್ತಾ ಇರೋದು ಮೇಡಮ್. ತಪ್ಪು ನಡೆದಿರೋದು ಅಧಿಕಾರಿಗಳು, ಶಿಕ್ಷೆ ಅನುಭವಿಸ್ತಾ ಇರೋದು ನಮ್ಮ ಬೀದಿ ಬದಿ ನಿಮಗೆ ಏನ್ ಮಾಡ್ಕೊಡ್ಬೇಕು? ನಿಮಗೆ ಸಪರೇಟ್ ಆದ ವ್ಯವಸ್ಥೆಯನ್ನ ಮಾಡಿ ಕೊಟ್ರೆ ಹೌದು, ನೀವು ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ಆ ಭಾಗಕ್ಕೆ ಹೋಗಿ ವ್ಯಾಪಾರ ಮಾಡ್ತಾರೆ ಮೇಡಮ್. ಹೋಗ್ಲಿಲ್ಲ ಅಂದ್ರೂ ಅದು ನಿಯಂತ್ರಿತ ಕಾನೂನು ಇದೆ. ನಮ್ಮ ಆಕ್ಟ್ ಅಂಡರ್ ಅಲ್ಲಿ ಜೀವನೋಪಾಯ ಸಂರಕ್ಷಣೆ ಮತ್ತೆ ನಿಯಂತ್ರಿತ ಇದೆ. ಈಗ ನೀವು ಇವ್ರು ಹೇಳಿದ್ರು ಲಾಲ್ಬಾಗ್ ಸೂಕ್ತ ಏನಿದೆ, ಕೋರ್ಟ್ ಒಳಗಡೆ ಏನು ಫುಡ್ಡಿಂಗ್ ಝೋನ್ ಮಾಡಿದ್ದಾರೆ, ಅದೇ ತರ ನಿಯಂತ್ರಿತ ತಗೋ ಬನ್ನಿ. ಎಲ್ಲಾ ಕಡೆ ಅಡ್ಜಸ್ಟ್ ಆಗೇ ಹಾಕ್ತಾರೆ, ಯಾಕಾಗಲ್ಲ? ಈಗ ಅವ್ರು ಹೇಳಿದ್ರು ನಾವು ಟ್ರೇಡರ್ಸು ಅಂತ, ಅವ್ರಿಗೂ ಜೀವನ ಇದೆ, ಅವರು ದುಡ್ಡು ಕಟ್ತಾರೆ, ಅದು ದೊಡ್ಡ ಪ್ರಮಾಣದಲ್ಲಿ ಇರಬಹುದು. ನಮ್ಮವ್ರು ಏನು ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕಟ್ಟಕ್ಕಾಗ್ದೇ ಇರೋದ್ರಿಂದ ಅವರ ಪರಿಸ್ಥಿತಿಗಳಿಂದ ಅವರು ಬೀದಿ ಬದಿ ವ್ಯಾಪಾರನ ಆಯ್ಕೆ ಮಾಡ್ಕೊಂಡಿರೋಂಥ ಜೀವನ. ಆದ್ರೆ ನೀವು ಎಲ್ಲದಕ್ಕೂ ಒಂದೊಂದು ವ್ಯವಸ್ಥೆ ಇದೆ. ಬೇರೆ ಕಂಟ್ರಿಗಳಲ್ಲೆಲ್ಲ ನಡೀತಿದೆ, ನಮ್ಮ ಕಂಟ್ರಿಲಿ ಯಾಕೆ ಮಾಡೋಕ್ಕಾಗ್ತಿಲ್ಲ? ಅವ್ರದ್ದು ವ್ಯವಸ್ಥೆ ಇದೆ, ನೀವೆಲ್ಲ ಕಡೆ ಹೋಗ್ಬೋದು ಅಧಿಕಾರಿಗಳು. ಎಕ್ಸಾಂಪಲ್ ತಗೊಳ್ಳಿ, ನೀವು ಯಾಕೆ ಮಾಡೋಕ್ಕಾಗಲ್ಲ? ನೀವು ಹೇಳ್ತೀರಾ ಯಾವುದೋ ಜಿಲ್ಲೆಯಿಂದ ಇಲ್ಲಿ ನಾರಾಯಣ ಹೃದಯಾಲಯಕ್ಕೆ 0 ಟ್ರಾಫಿಕ್ ಮಾಡ್ತೀರಾ. ಈ ಹೃದ್ರೋಗ ಈಗ ನಿನ್ನೆಯಿಂದ ನಡೀತಾ ಇರೋ ಪೇನ್ ಕಾಣಿಸ್ತಾ ಇಲ್ವಾ ನಿಮ್ಗೆ? ಅಧಿಕಾರಿಗಳಿಗೆ ಈ ಪೇನ್ ಕಾಣಿಸ್ತಾ ಇಲ್ವಾ? ಇದನ್ ಮಾಡಕ್ಕಾಗಲ್ವಾ? ನಿಮಗೆ ನೋಟಿಸ್ ಕೊಟ್ಟಿರ್ಲಿಲ್ವಾ? ಕೆಲವರು ಕೊಟ್ಟಿಲ್ಲ ಅಂತಾರೆ, ಇನ್ ಕೆಲವರು ಕೊಟ್ಟಿದ್ದಾರೆ. ನಮ್ಮ ರಿಪೋರ್ಟರ್ ಗ್ರೌಂಡ್ ರಿಪೋರ್ಟ್ ತೆಗ್ದಿದ್ದಾರೆ, ಬಂದೆ ಸರ್, ಗ್ರೌಂಡ್ ರಿಪೋರ್ಟ್ ತೆಗ್ದಿದ್ದಾರೆ. ಕೆಲವೊಬ್ರು ಗಮನಕ್ಕೆ ಬಂದಿದೆ, ಕೊಟ್ಟಿದ್ದಾರೆ ಅಂದ್ರು. ನೋಟಿಸ್ ಕೊಟ್ಟಿಲ್ಲ ಅನ್ನೋದು ಸರಿ ಅನ್ಸಲ್ಲ ಅಲ್ವಾ? ನೋಟಿಸ್ ಹೆಂಗ್ ಹೇಳಿದ್ದಾರೆ, ಒಂದು ಕೃಷ್ಣ ಬೈರೇಗೌಡ ಸರ್ ಹೇಳಿದ್ದು ಒಂದು ಮಾಹಿತಿ, ಅದು ಮಾಹಿತಿ ಬರ್ತಿದೆ. ಬಟ್ ನಮ್ದು ಸ್ಟ್ರೀಟ್ ವೆಂಡರ್ ಆಕ್ಟ್ ಅಂಡರ್ ಅಲ್ಲಿ TVC ಕಮಿಟಿ ಅಂತ ಇದೆ, ಅದಕ್ಕೆ ನೋಟಿಸ್ ಕೊಟ್ಟು ಅದರಲ್ಲಿ ತೀರ್ಮಾನ ಆಗಿ ಈ ಭಾಗನ ವೆಂಡಿಂಗ್ ಝೋನ್ ಮಾಡ್ತೀವಿ, ನೀವು ಒಪ್ಪಿಗೆ ಇದೆಯಾ, ಅಲ್ಲಿಂದ ಮೂಲಭೂತ ಸೌಕರ್ಯ ಇದೆ, ಪ್ರತಿಯೊಂದು ಇದೆ ಮೇಡಮ್. ಅದೆಲ್ಲ ಕಮಿಷನರ್ಗಳಿಗೆ ಗೊತ್ತಿದೆ. ಆ ಆಕ್ಟ್ ಅಂಡರ್ ಅಲ್ಲಿ ಒಪಿನಿಯನ್ ತಗೊಂಡು ಏಕಾಏಕಿ ಸುಪ್ರೀಂ ಕೋರ್ಟ್ ನೀವು ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡಿ ಅಂತ ಆದೇಶ ಎಲ್ಲೂ ಕೊಟ್ಟಿಲ್ಲ. ಅಲ್ಲಿ ಮೇನ್ ಬಂದಿರೋದು ನನ್ನ ಹತ್ರ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನಿಮ್ ಕೈ ಕೊಟ್ಬಿಟ್ಟು ಹೋಗ್ತೀನಿ, ವಿತ್ ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ನಾನು ತಗೊಂಡಿದ್ದೀನಿ. ನೀವು ಅಲ್ಲಿ ಮಾಡಬೇಕಾಗಿದ್ದೇನು, ವೆಹಿಕಲ್ನ ಮೇನ್ ಇಂಟೆನ್ಷನ್ ಇಟ್ಟಿರೋದು ಯಾವುದು? ಸುಪ್ರೀಂ ಕೋರ್ಟ್ ಆದೇಶ. ನಾವು ಹಿಂದಿಂದು ವೆಹಿಕಲ್ ಅಂತ ಬರೋಕ್ಕಿಂತ ಮುಂಚೆ ನಾವು ಕಾಲ್ನಡಿಗೆಯಲ್ಲಿ ನಡೀತಾ ಇದ್ವಿ. ನಮ್ಮ ಜನಗಳಿಗೆ ಅರಿವು ಮೂಡಿಸಿ ಆ ಪಾದಚಾರಿ ಜಾಗ ವೆಹಿಕಲ್ ಇರೋ ಅಂತ ಜಾಗ ಅಲ್ಲ ಅಂತ ಎಲ್ಲ ನಡೆದಿದೆ. ಇದು ಮುಂದುವರಿದ ಜಿಲ್ಲೆ ನಮ್ಮ ಯಾವುದು ಬೆಂಗಳೂರು ಆಗಿರೋದ್ರಿಂದ, ನೀವು ಗ್ರೇಟರ್ ಬ್ಯಾಂಗ್ಳೂರ್ ಮಾಡ್ತಿರೋದ್ರಿಂದ ಯಾವ್ಯಾವ ವ್ಯವಸ್ಥೆ ಮಾಡಿದ್ರೆ ಯಾವ್ಯಾವ್ದು ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ, ಎಲ್ಲವನ್ನು ಪರಿಶೀಲಿಸಬೇಕು. ಗ್ರೇಟರ್ ಬೆಂಗಳೂರು ಬರೀ ಶ್ರೀಮಂತರಿಗೆ ಮಾತ್ರನಾ, ಬಡವರಿಗೆ ಜಾಗ ಇಲ್ವಾ ಅಂತಲೂ ಪ್ರಶ್ನೆ ಬರುತ್ತೆ. ಹೂವ ಯಾವತ್ತು ಮಾಲಲ್ಲಿ ಸಿಗಲ್ಲ. ಕಸ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇವರಿಂದ ಕಸ ಎಲ್ಲ ಆಗ್ತಿದೆ ಅಂತ. ಈಗ ನೀವು ಇದ್ರಲ್ಲಿ ಪ್ಯಾಕಿಂಗ್ ಬಂದ್ರೆ ಕಸ ಆಗಲ್ವಾ? ವ್ಯಾಪಾರಿಗಳು ಕೈ ಕೊಡ್ತಾರೆ, ಎಲ್ಲಾರು ನೀವು ಒಂದೊಂದು ಬ್ಯಾಗ್ ತಗೊಬನ್ನಿ ಅಂತ ಒಂದಷ್ಟು ಗಮನ ಸೂಚಿಸಿದ್ರಿ, ಅವೇರ್ನೆಸ್ ಬಂತು, ಎಲ್ಲವೂ ತಿಳುವಳಿಕೆ ಬಂದಿದೆ. ಒಂದಷ್ಟು ಜನ 50% ಆದ್ರೂ ಬ್ಯಾಗ್ ತಗೊಂಡೋಗಿ ಎಲ್ಲ ಮಾಡ್ತಿದ್ದಾರೆ. ನೀವು ಪ್ಯಾಕಿಂಗ್ ಬಂದಾಗ ಕಸ ಬರಲ್ವಾ? ಇಲ್ಲ ಅಲ್ಲಿ ಕ್ಲೀನ್ಗಳು ಮಾಡಿಲ್ಲ, ಇದನ್ನ ಕಿತ್ತಾಕ್ತೀರಾ, ಅದನ್ನ ರೆಡಿ ಮಾಡ್ತೀರಾ, ಇದು ನಿಮ್ಮಿಂದ ಆಗಿಲ್ವಾ? GBA ಇದರಿಂದ ಆಗಿಲ್ವಾ? ಏನನ್ನು ಲಕ್ಷ ದುಡ್ಡು ಕೊಡ್ತಾರೆ, ಇದಕ್ಕೆ ಅಂತ ಕೊಡ್ತಾರಲ್ಲ. ಓಕೆ, ಬರ್ತೀನಿ ಸರ್. ಈಗ ಬಡ ಕಾರ್ಮಿಕ